ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ವಿಜ್ಞಾನ ಅಂತಂದ್ರೆ ನೋಡಿ ತಿಳಿ ಮಾಡಿ ಕಲಿ ಅಲ್ವಾ? ಪ್ರಾಕ್ಟಿಕಲಿ ಯು ಡೂ ಇಟ್ and you learn from them, right? Today we have brought our bus Space on Wheels. ಗಾಲಿಗಳ ಮೇಲೆ ಬಾಹ್ಯಾಕಾಶ. ರಾತ್ರಿ ಆಕಾಶ ನೋಡಿದಾಗ ಎಷ್ಟೊಂದು ಸೂರ್ಯ, ಬೆಳಿಗ್ಗೆ ಸೂರ್ಯ ಕಾಣ್ತಾನೆ, ರಾತ್ರಿ ಆಕಾಶದಲ್ಲಿ ಚಂದ್ರ, ನಕ್ಷತ್ರ, ತಾರಾಪುಂಜ ಎಲ್ಲ ಕಾಣುತ್ತಲ್ವಾ? ಬಿಳಿ ಕಣ್ಣಿಂದ ಬೇರೆ ಕಣ್ಣಿಂದ ನೋಡ್ತಿರತ್ತಾನೆ ಆಕಾಶನ. ಆ ಆಕಾಶದಲ್ಲಿರುವಂತ ಗ್ರಹಗಳನ್ನೆಲ್ಲ ಮುಟ್ಟುವಂಥವ್ರು ಇಸ್ರೋದವರು. ಮಾರ್ಸ್, ಮೂನ್, ಚಂದ್ರ, ಮಂಗಳ, ಮುಂದೆ ಶುಕ್ರ, ಅದಾದ್ಮೇಲೆ ಚಂದ್ರದ ಮೇಲೆ ಮನುಷ್ಯನ್ ಕಳಿಸುವಂತ ಪ್ಲಾನ್ ಕೂಡ ನಮ್ಗಿದೆ. ಈಗ ಇಲ್ಲೆಲ್ಲ ಮನೆ ಮಾಡ್ಕೊಂಡಿದೀವಲ್ವಾ? ಸ್ಪೇಸ್ ಅಲ್ಲೂ ಹೋಗಿ ಅಲ್ಲಿ ಒಂದು ಮನೆ ಕಟ್ಟುವಂತ ಗುರಿ ನಮ್ಗಿದೆ. ಓಕೆ, ವಿ ಹ್ಯಾವ್ ಪ್ಲಾನ್ ಟು ಬಿಲ್ಡ್ ಎ habitat ಅಥವಾ home at space. ಭಾರತೀಯ ಅಂತರಿಕ್ಷ ಸ್ಟೇಷನ್ by 2035 we are planning to build our own space station. ಬಾಹ್ಯಾಕಾಶದಲ್ಲಿ, ಆಕಾಶದಲ್ಲಿ ನಮ್ಮದೇ ಆದಂಥ ಒಂದು ಮನೆ ಕಟ್ಟಬೇಕು ಅಂತ ಇದ್ದೀವಿ. ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ we have 5 satellites. ಅಲ್ಲಿ ಮನೆ ಕಟ್ಟೋದು ಅಂತಂದರೆ ಇಲ್ಲಿರೋ ಥರ ಬಿಲ್ಡಿಂಗ್ ಕಟ್ಟೋದಲ್ಲ. ನಾವೀಗ ಯಾವ ಸ್ಯಾಟಲೈಟ್ಗಳನ್ನ ಯಾಕೆ ಉಡಾಯಿಸ್ತೀವಿ ಅಂತ ಗೊತ್ತಿದ್ಯಾ? ಯಾಕೆ ಉಡಾಯಿಸ್ತೀವಿ? ವಾಟ್ ಆರ್ ದ ಫೆಸಿಲಿಟೀಸ್ ಅವರ್ ಸ್ಯಾಟಲೈಟ್ಸ್ ಆರ್ ಪ್ರೊವೈಡಿಂಗ್? ಸ್ಯಾಟಲೈಟ್ ಅಂದ್ರೆ ಸ್ಪೇಸ್ ಅಲ್ಲಿರುವಂತ ಒಂದು ಆಬ್ಜೆಕ್ಟ್, ಒಂದು ವಸ್ತು ಭೂಮಿ ಸುತ್ತ ತಿರುಗುತ್ತೆ. ಆಗ ಸುತ್ತೋದ್ರಿಂದ ಏನಾಗುತ್ತೆ? ಭೂಮಿ ಮೇಲೆ ಏನೇನಿದೆ, ಮಣ್ಣಿದೆಯಾ, ನೀರಿದೆಯಾ, ಫಾರೆಸ್ಟ್ ಇದೆಯಾ, ಮಿನರಲ್ಸ್ ಇದೆಯಾ, ಓಷನ್ನಲ್ಲಿ ಎಷ್ಟು ಮೀನು ಸಿಗುತ್ತೆ, ಈ ಎಲ್ಲ ಇನ್ಫಾರ್ಮೇಶನನ್ನು ನಮ್ಮ ಸ್ಯಾಟಲೈಟ್ಗಳು ಕೊಡುತ್ತೆ. ಓಕೆ, ಆಮೇಲೆ ಇವತ್ತು ಇಲ್ಲಿ ನಿಮ್ಮೂರಲ್ಲಿ ಎಷ್ಟು ಗಾಳಿ ಬೀಸುತ್ತೆ, ಎಷ್ಟು ಬಿಸಿಲಿರುತ್ತೆ, ಎಷ್ಟು ಮಳೆ ಬರುತ್ತೆ, ವೆದರ್ ಫೋರ್ಕಾಸ್ಟಿಂಗ್, ವೆದರ್ ರಿಪೋರ್ಟ್, all these services are provided by our satellites. ಸೊ ನಾವೆಲ್ಲರೂ ಸ್ಪೇಸ್ಗೆ ಹೋಗಿ ಸ್ಯಾಟಲೈಟ್ ಅಲ್ಲಿಂದ ಹತ್ರ ನೋಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ವಿ ಹ್ಯಾವ್ ಬ್ರಾಟ್ ಎ ಬಸ್ ವಿಚ್ ಇಸ್ ಫುಲ್ ಆಫ್ ಸ್ಯಾಟಲೈಟ್ಸ್. ಓಕೆ, ಎಕ್ಸ್ಪ್ಲೇನ್ ಯು ದೇರ್ ವಿಚ್ ಸ್ಯಾಟಲೈಟ್ ಈಸ್ ಡೂಯಿಂಗ್ ವಾಟ್ ವರ್ಕ್, ಯಾವ ಸ್ಯಾಟಲೈಟ್ ನಮ್ಗೆ ಏನೇನು ಇನ್ಫಾರ್ಮೇಶನ್ ಕೊಡುತ್ತೆ. ಇವತ್ತು ನೀವು ನಿಮ್ಮ ಪಕ್ಕದ ಮನೆಗೆ ಹೋಗ್ಬೇಕಾದ್ರೆ ಅಥವಾ ಯಾವುದೋ ಮನೆಗೆ ಹೋಗ್ಬೇಕಾದ್ರೆ, ಸರ್ ನಿಮ್ಮ ಮನೆ ಅಡ್ರೆಸ್ ಎಲ್ಲಿ ಅಂತ ಕೇಳ್ತೀರಾ? ಕೇಳ್ತೀವಾ? ವಾಟ್ ವಿ ಆಸ್ಕ್? ಪ್ಲೀಸ್ ಶೇರ್ ದ ಲೊಕೇಶನ್, ರೈಟ್? ಸೊ ಹೂ ಈಸ್ ಶೇರಿಂಗ್ ದಿಸ್ ಲೊಕೇಶನ್ ಇನ್ಫಾರ್ಮೇಶನ್? Satellites. For that different satellites, for weather, today what is the temperature, how much rainfall is going to happen, this information is given by the weather information for all the satellites. Okay, mines, minerals, forest, ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಸ್ಯಾಟಲೈಟ್ ಇದೆ. All satellites are there in one small bus. It's a mini bus which is having lots of knowledge about the space. Okay, you explore the bus, you gain the knowledge, whatever you want to ask,
You can ask the questions. ನಿಮ್ಗೆ ಏನೇ ಕ್ವಶನ್ ಯಾವ ಥರ ಇದು ಮೇಡಮ್ನ ಕೇಳಬೇಕು ಬೇಡ ಅಂತೇನಿಲ್ಲ. ನಿಮ್ಗೆ ಏನು ಕೇಳಬೇಕು ಅಂದ್ರೂ ಕೇಳ್ಬೋದು. ಐ ವಿಲ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್. ಓಕೆ? God bless you. Thank you. Aerospace and Defense Awareness Workshop. Okay. What is aerospace? What is the defense? Okay, you should know, right? You know, anyone know ISRO? Indian Space Research Organization. Can you tell any one achievement of ISRO? Yes, anyone? You want? Chandrayana 1, Chandrayana 2 and Chandrayana 3. You know what is Chandrayana 1 did? Chandrayana 1 launched in 2008, right? ನಮ್ಮ ವಿಶ್ವದ ಮೊದಲನೇ ರಾಷ್ಟ್ರ ಚಂದ್ರನ ಮೇಲೆ ನೀರಿನ ಅಣುಗಳನ್ನು ಪತ್ತೆ ಮಾಡಿದ ವಿಶ್ವದ ಮೊಟ್ಟ ಮೊದಲನೇ ರಾಷ್ಟ್ರ ಅದು ನಮ್ಮ ಭಾರತ ದೇಶ. ಅಲ್ಲಿಂದ ಪ್ರಾರಂಭವಾದ ಚಂದ್ರಯಾನನ ಜರ್ನಿ 2023 2023 ಆಗಸ್ಟ್ 23 ಚಂದ್ರಯಾನ 3 ಏನ್ ಮಾಡುತ್ತೆ? ಚಂದ್ರಯಾನ 3 ನಮ್ಮ ಭಾರತದ ವಿಜ್ಞಾನಿಗಳಿಂದ ಮಾಡಲ್ಪಟ್ಟಂತ ಸ್ವದೇಶಿ ನಿರ್ಮಿತ ಇಂಡಿಜಿನಿಯಸ್ ಟೆಕ್ನಾಲಜಿಯಿಂದ ಮಾಡಲ್ಪಟ್ಟಂತ ನಮ್ಮ ಭಾರತದ ನೌಕೆ ಚಂದ್ರನ ಮೂನ ಸೌತ್ ಪೋಲ್ ನಲ್ಲಿ ಲ್ಯಾಂಡ್ ಮಾಡಿದಂತ ವಿಶ್ವದ ಮೊಟ್ಟ ಮೊದಲನೇ ರಾಷ್ಟ್ರ ಅದು ನಮ್ಮ ಭಾರತ ದೇಶ. ಹೌದಲ್ಲ? ಸಂಬಂಧಪಟ್ಟಂತಹ ಯುದ್ಧ ವಿಮಾನಗಳು. ಓಕೆ, ನಮ್ಮ ಭಾರತದ ಯುದ್ಧ ವಿಮಾನಗಳನ್ನು ನೀವು ನೋಡ್ತೀರಿ. ನಮ್ಮ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳನ್ನು ನೋಡ್ತೀರಿ. ಉದಾಹರಣೆಗೆ ತೇಜಸ್ ಯುದ್ಧ ವಿಮಾನ, ಇದು ನಮ್ಮ ಭಾರತದ ವಿಜ್ಞಾನಿಗಳಿಂದ ಮಾಡಲ್ಪಟ್ಟಂತ ಸ್ವದೇಶಿ ನಿರ್ಮಿತ ಹೆಮ್ಮೆಯ ಯುದ್ಧ ವಿಮಾನ LCA ತೇಜಸ್. ಓಕೆ, ಇವೆಲ್ಲ ಇನ್ನೊಂದು ಸ್ಟಾಲ್ ಇದೆ ಅಲ್ಲಿ, ಎಲ್ಲ ಏರ್ಕ್ರಾಫ್ಟ್. ಒಂದು ಇಸ್ರೋ, ಇನ್ನೊಂದು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO. ಓಕೆನಾ? ಆ ಸಾಧನೆಯನ್ನು ಮಾಡಿದವರು ಯಾರು? ನಮ್ಮ ಭಾರತದ ವಿಜ್ಞಾನಿಗಳು, ನಮ್ಮ ಭಾರತದ ಇಂಜಿನಿಯರ್ಗಳು. ಆ ಇಂಜಿನಿಯರ್ಗಳು ವಿಜ್ಞಾನಿಗಳು ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ನೀವೆಲ್ಲ ಕುತ್ಕೊಂಡಿದ್ದೀರಲ್ಲ, ಅಲ್ಲಿ ವಿಜ್ಞಾನಿಗಳು ಇದ್ದಾರೆ. ಕರೆಕ್ಟ್ ಅಲ್ವಾ? ಗುಡ್. ಸೊ ನಿಮಗೆ ಏರ್ಕ್ರಾಫ್ಟ್ ಅಂದ್ರೆ ಗೊತ್ತಾ? ಏನ್ ನೋಡ್ತೀರಿ ಆಕಾಶನಲ್ಲಿ? ಏರ್ಕ್ರಾಫ್ಟ್ ಅಂದ್ರೆ ಲೈಟ್ ನೋಡ್ತೀರಿ. ಹಕ್ಕಿಗಳು ನೋಡಿದಿರಿ? ಹಕ್ಕಿಗಳು ಹೆಂಗೆ ಮೇಲೆ ಹಾರಾಡುತ್ತದೆ? ಕ್ಯಾನ್ ಯು ಎಕ್ಸ್ಪ್ಲೇನ್? ಎಸ್, ಮೇಲೆ ಹಾರಾಡುತ್ತದೆ. ಹಕ್ಕಿಗಳನ್ನ ನೋಡಿ ನಾವು ಏನ್ ಮಾಡಿದೆವು? ಏರ್ಕ್ರಾಫ್ಟ್ ಅನ್ನ ಮಾಡಿದೆವು. ಕರೆಕ್ಟ್ ಅಲ್ವಾ? ನೀವು ಇವಾಗ ಎಲ್ಲರೂ ಏನ್ ನೋಡ್ತೀರಿ? ಸ್ಪೇಸ್ ವೆಹಿಕಲ್ ಇದೆ. ಇಲ್ಲಿ ನಮ್ಮ ಭಾರತದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಸಂಸ್ಥೆಯು ಮಾಡಲ್ಪಟ್ಟಂತಹ ಸ್ಯಾಟಲೈಟ್ಸ್ ಆಗಿರಬಹುದು, ಉಪಗ್ರಹಗಳಾಗಿರಬಹುದು, ಈ ರೀತಿ ಎಲ್ಲಾ ರೀತಿಯಲ್ಲೇ ಮಾದರಿಯ ಮಾಡೆಲ್ಗಳನ್ನು ನೋಡ್ತೀರಿ. ಇನ್ನೊಂದು ಸ್ಟಾಲ್ ಇದೆ. See, why DRDO is needed? Why ISRO is needed? Our country secure and safely. How to protect? Secure and safely. To protect that country, we need the aircraft, satellites, missiles, armaments. Correct? Unmanned aerial vehicles from space and from border. Okay? To protect our country secure from the enemies. Correct? That's the reason we need ISRO and DRDO to protect our country. Okay? Got it? Very nice. The mission, first of all, it is a partially success mission. Okay? Why it is partially success? In Chandrayana 2, one is satellites. Okay, another is landing the vehicle. The satellites which is rotating around the moon, it is working. Correct? So it is a partially success.
It is not an orbiter. Okay? It is not a failed mission. What you can say? Partially success mission. Okay? Good. Okay, madam will tell. Totally failure mission. Unfortunately, you are not able to demonstrate soft landing on the moon. Instead of 1 meter per second ಬರೋ ಬದಲು ಲ್ಯಾಂಡರ್ ಲ್ಯಾಂಡ್ ಆಗೋದಕ್ಕೆ ಇಟ್ ಕೇಮ್ ಬೈ ಸಮ್ ಮೋರ್ ದೆನ್ 1 meter per second, so 40 meters per second. ಹಾಗಾಗಿ ಇಟ್ ಕೇಮ್ ಅಂಡ್ ಹಿಟ್ ದ ಗ್ರೌಂಡ್ ಆಫ್ ದ ಮೂನ್ ಸರ್ಫೇಸ್. ಸೊ ಸ್ಲ್ಯಾಂಟ್ ಆಗಿ ಬಿದ್ದಿದ್ರಿಂದ ಅದರೊಳಗಿದ್ದಂಥ ರೋವರ್ ವಾಸ್ ನಾಟ್ ಏಬಲ್ ಟು ಕಮ್ ಔಟ್ ಫ್ರಮ್ ದ ಚಂದ್ರಯಾನ್. ಓಕೆ, ಬಟ್ ದ ಆರ್ಬಿಟರ್ ಸ್ಟಿಲ್ ಇವಾಗ ಕೂಡ ಇಟ್ ಈಸ್ ವರ್ಕಿಂಗ್. 100 into 100 ಕಿಲೋಮೀಟರ್ ದೂರದಲ್ಲಿ ಚಂದ್ರನ ಸುತ್ತ ಇಟ್ ಈಸ್ ಆರ್ಬಿಟಿಂಗ್ ಅರೌಂಡ್ ದ ಮೂನ್. ಓಕೆ, ದಿಸ್ ಜುಲೈ ಇಟ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ 7 years in the orbit. More than 27,000 times it is rotated around the orbit. From this orbiter only, whatever Chandrayaan 3, it was landed on the moon. Okay, lander land ಆಯ್ತು, ಅದರ ಗರ್ಭದೊಳಗಿಂದ the rover came out from its the lander and it moved around the moon surface. ಚಂದ್ರನ್ ಮೇಲೆಲ್ಲ 104 meter ಅಷ್ಟು ಓಡಾಡಿ ಇಟ್ ಕಲೆಕ್ಟೆಡ್ ದ ಇನ್ಫಾರ್ಮೇಶನ್ ಆಫ್ ಕೆಮಿಕಲ್ ಕಾಂಪೋಸಿಷನ್. ಚಂದ್ರನ ಭೂಮಿ ಹೇಗಿದೆ, ದ ಟೋಪೋಗ್ರಫಿ, ಕೆಮಿಕಲ್ ಕಾಂಪೋಸಿಷನ್, ರಾಸಾಯನಿಕಗಳೇನಿದೆ, ದ ಮಿನರಾಲಜಿ, ಏನೇನು ಖನಿಜಗಳು ಸಿಗುತ್ತೆ, ಥರ್ಮೋಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಸರ್ಫೇಸ್ ಮೇಲೆ ಏನು ಟೆಂಪರೇಚರ್ ಇದೆ, ಇಫ್ ಯು ಗೋ 10-20 centimeter inside, ವಾಟ್ ಈಸ್ ದ ಟೆಂಪರೇಚರ್, ಥಿನ್ ಮೂನ್ ಬೌಂಡ್ ಅಟ್ಮಾಸ್ಫಿಯರ್, ಅತ್ಯಂತ ತೆಳುವಾದ ವಾತಾವರಣ ಚಂದ್ರನ ಮೇಲೆ ಏನಿದೆ. To study all this, we launched this Chandrayaan 3, and as I said, we are the first to land near the south pole of the moon. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಹೆಜ್ಜೆ ಇಟ್ಟವರು ಭಾರತದವರೇ ಮೊದಲು. And Chandrayaan 1, it found out water molecules. ಇಡೀ ಪ್ರಪಂಚಕ್ಕೆ ನೀರಿದೆ ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಚಂದ್ರಯಾನ 1. ಹಾಗಾಗಿ ದಕ್ಷಿಣ ಧ್ರುವ ತುಂಬ ಪ್ರೀಶಿಯಸ್ ಎಲ್ಲರೂ, ಯಾಕಂದರೆ ಆ ಸೌತ್ ಪೋಲಲ್ಲಿ ಆ ಶಾಡೋ ಪೋರ್ಷನ್ ಏನಿದೆ ಅಲ್ಲಿ ಇದುವರೆಗೂ ಸೂರ್ಯನ ಬೆಳಕೆ ಬಿದ್ದಿಲ್ಲ. ಹಾಗಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಲ್ಲ ದೇಶಗಳನ್ನು ತಾ ಮುಂದೆ ಅಂತಿದ್ದಾರೆ. ಬಟ್ ದ ಸಕ್ಸಸ್ಫುಲ್ ಫಸ್ಟ್ ಆಗಿ ಲ್ಯಾಂಡ್ ಆದವರು ಭಾರತದವರೇ ಮೊದಲು. ಸೊ ದಿಸ್ ಈಸ್ ದ ಸಕ್ಸಸ್ ಆಫ್ ಅವರ್ ಚಂದ್ರಯಾನ. ಚಂದ್ರಯಾನ 2 ವಾಸ್ ನಾಟ್ ಎ ಟೋಟಲ್ ಫೇಲ್. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ವೇರ್ಗಳು, ಕಲಂಕಾರಿ ಬ್ಲೌಸ್ಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7694939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು.